ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೆ ಮನೆಯಲ್ಲಿ ಬಹಳ ಸುಲಭವಾಗಿ ತಯಾರಿಸಬಹುದಾದ ತೆಂಗಿನ ಹಾಲಿನ ಮಾಯಿಶ್ಚರೈಸರ್ ಕ್ರೀಮ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಈ ಕ್ರೀಮ್ ಸಂಪೂರ್ಣವಾಗಿ ಒಂದು ನ್ಯಾಚುರಲ್ ಆಗಿದೆ, 100% ಸೇಫ್ ಕೂಡ ಆಗಿದೆ. ಮತ್ತೆ ಡ್ರೈ ಸ್ಕಿನ್, ಸೆನ್ಸಿಟಿವ್ ಸ್ಕಿನ್, ಪಿಂಪಲ್ ಇರುವವರು ಎಲ್ಲಾ ಚರ್ಮಕ್ಕೂ ಕೂಡ ಇದು ಸೂಟ್ ಆಗುತ್ತೆ. ತೆಂಗಿನ ಹಾಲಿನಲ್ಲಿ ಇರುವಂತಹ ಒಂದು ನೈಸರ್ಗಿಕ ವಿಟಮಿನ್ಸ್ ಆಗಿರ್ಬೋದು, ಫ್ಯಾಟ್ಸ್ ಅಥವಾ ಮಿನರಲ್ಸ್, ಇದರಿಂದ ನಮ್ಮ ಚರ್ಮದಲ್ಲಿ ಹೈಡ್ರೇಷನ್, ಗ್ಲೋ, ಸಾಫ್ಟ್ನೆಸ್ ಮತ್ತೆ ಆಂಟಿ ಏಜಿಂಗ್ ಆಗಿಯೂ ಕೂಡ ಸಪೋರ್ಟ್ ಕೊಡುತ್ತೆ. ಅಷ್ಟೇ ಅಲ್ಲದೆ ನಮ್ಮ ಮುಖದಲ್ಲಿ ನ್ಯಾಚುರಲ್ ಆದ ಒಂದು ಗ್ಲೋ ಮತ್ತೆ ಶೈನಿಯನ್ನ ಕೊಡುತ್ತೆ ಅಂತಾನೆ ಹೇಳ್ಬೋದು. ಖಂಡಿತ ಮಿಸ್ ಮಾಡ್ಕೋಬೇಡಿ, ವಿಡಿಯೋನ ಫುಲ್ ವಾಚ್ ಮಾಡಿ. ವೆಲ್ಕಮ್ ಬ್ಯಾಕ್ ಟು ದೀಪಾಸ್ ಕನಸು ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ದೀಪ. ಮೊದಲ ಬಾರಿ ನನ್ನ ಚಾನೆಲ್ ನೋಡ್ತಾ ಇದ್ರೆ ಪ್ಲೀಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ತೆಂಗಿನಕಾಯಿಯ ಹಾಲಿನಿಂದ ಕ್ರೀಮ್ ಹೇಗ್ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 1 ಕಪ್ ಆಗುವಷ್ಟು ತೆಂಗಿನ ತುರಿಯನ್ನು ತಗೊಂಡು ಮಿಕ್ಸಿಗೆ ನೀರನ್ನ ಸೇರಿಸದೆ ಹಾಗೆ ರುಬ್ಬಿಕೊಂಡು ಅದರಿಂದ ಹಾಲನ್ನ ಸಪರೇಟ್ ಆಗಿ ತೆಗೆದುಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಹಾಲನ್ನ ಸಪರೇಟ್ ತಗೊಳ್ಳಿ, ನೀರನ್ನ ಸೇರಿಸಬೇಡಿ. ರುಬ್ಬೇಕಾದ್ರೆ ಗಟ್ಟಿ ಹಾಲಿನಿಂದನೇ ನೀವು ಆ ಕ್ರೀಮ್ ಅನ್ನ ರೆಡಿ ಮಾಡ್ಕೋಬೇಕು. ತೆಗ್ದಾದ್ಮೇಲೆ ಅದನ್ನ ನೀವು ಒಂದು 5 ಅವರ್ಸ್ ಆದ್ರೂ ಫ್ರಿಡ್ಜ್ ಅಲ್ಲಿ ಇಡಬೇಕು. ಯಾಕಂದ್ರೆ ನೀರಿನ ಅಂಶ ಏನಾದ್ರೂ ಇದ್ರೆ ನಿಮ್ಗೆ ಕೆಳಗಡೆ ಹೋಗಿ ಇರತ್ತೆ, ಮೇಲ್ಗಡೆ ನಿಮ್ಗೆ ಗಟ್ಟಿಯಾದ ಒಂದು ಕ್ರೀಮ್ ಲೇಯರ್ ಸಿಗತ್ತೆ. ಆ ಕ್ರೀಮ್ ಅನ್ನ ತಗೊಂಡ್ಬಿಡಿ. ಇಲ್ಲಿ ನೋಡ್ತಾ ಇದೀರಲ್ಲ, ಕೆಳಗಡೆ ಸ್ವಲ್ಪ ನೀರೆಲ್ಲ ಇರುತ್ತೆ, ಸ್ವಲ್ಪ ನೀರಿನ ಅಂಶ ಇರುತ್ತೆ. ಯಾಕಂದ್ರೆ ನಾವು ಇಲ್ಲಿ ನೀರು ಸೇರಿಸ್ಲೇ ಇಲ್ಲ ರುಬ್ಬೋದಕ್ಕೆ. ಹಾಗಾಗಿ ನಿಮ್ ಮೇಲ್ಗಡೆ ಒಂಥರ ಕ್ರೀಮ್ ಇರುತ್ತೆ ಅಲ್ವಾ, ಈ ಕ್ರೀಮ್ ನಿಮ್ಗೆ ಕ್ರೀಮ್ ಮಾಡೋದಕ್ಕೆ ಎಷ್ಟು ಬೇಕು, ಎಷ್ಟು ದಿನಕ್ಕೆ ಮಾಡಿಟ್ಕೊಳ್ತೀರಾ ಆ ರೀತಿ ಡಿಪೆಂಡ್ ಆಗಿರುತ್ತೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕ್ರೀಮ್ ಅನ್ನ ತಗೊಳ್ಳಿ. ನಾನಿಲ್ಲಿ ಹತ್ರ ಒಂದು 3 ರಿಂದ 4 ಟೇಬಲ್ ಸ್ಪೂನ್ ಆಗುವಷ್ಟು ಕ್ರೀಮ್ ಅನ್ನ ತಗೊಂಡು ಒಂದು ಬೌಲಿಗೆ ಹಾಕೊಳ್ತೀನಿ. ನೋಡಿ, ಈ ರೀತಿಯಾಗಿ ತಗೊಂಡಾಗ ನಿಮ್ಗೆ ಅದು ಸಿಗತ್ತೆ. ಆ ರೀತಿ ಕಟ್ ಮಾಡ್ಕೊಳ್ಳಿ. ಮೇಲ್ಗಡೆ ಇರುತ್ತಲ್ವಾ, ಅದನ್ನೆಲ್ಲ ನೀವು ಕಟ್ ಮಾಡ್ಕೊಂಡು ಒಂದು ಬೌಲಿಗೆ ಹಾಕೊಳ್ಳಿ. ಮತ್ತೆ ಇದನ್ನ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಎಷ್ಟು ಚೆನ್ನಾಗಿ ಅಂದ್ರೆ ಅದು ಸ್ಮೂತ್ ಸ್ಟ್ರೆಚ್ ಇರಬೇಕು, ಎಲ್ಲೂ ಕೂಡ ಉಂಡೆ ಉಂಡೆ ತರ ಇರಬಾರ್ದು, ಸ್ಮೂತ್ ಆಗ್ಬೇಕು. ಒಂದ್ ವೇಳೆ ನಿಮ್ಗೆ ಈ ತರ ಮಿಕ್ಸರ್ ಏನು ಇಲ್ಲ ಅಂತ ಅನ್ಕೊಂಡಿದ್ರೆ ನೀವು ಸ್ಪೂನ್ ಅಲ್ಲಿ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದ್ ಸ್ವಲ್ಪ ಹೊತ್ತು ಬಿಟ್ರೆ ಆದ್ರೂ ಐಸ್ ಎಲ್ಲ ಹೋಗ್ಬಿಟ್ಟು ಅದೇ ಆಟೋಮೆಟಿಕ್ ಆಗಿ ಮೆಲ್ಟ್ ಆಗತ್ತೆ. ಆ ರೀತಿಯೂ ಕೂಡ ಮಾಡ್ಕೋಬಹುದು. ಇದಕ್ಕೆ ಇವಾಗ ಕ್ರೀಮ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ 2 ವಿಟಮಿನ್ ಇ ಕ್ಯಾಪ್ಸೂಲ್ ಅನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನ ಕಟ್ ಮಾಡಿಬಿಟ್ಟು ಈ ರೀತಿ ಪ್ರೆಸ್ ಮಾಡಿದ್ರೆ ಅದರಲ್ಲಿರುವಂತಹ ಆಯಿಲ್ ಇದಕ್ಕೆ ಸೇರುತ್ತೆ. ಹಾಗೆ ಪ್ಯೂರ್ ಆಗಿರುವಂತ ಆಲ್ಮಂಡ್ ಆಯಿಲ್, ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಆಲ್ಮಂಡ್ ಆಯಿಲ್ ಅನ್ನ ಕೂಡ ನೀವು ಇಲ್ಲಿ ಹಾಕೋಬೇಕು. ಇದೆಲ್ಲ ಹಾಕೋದ್ರಿಂದ ನಮ್ಮ ಸ್ಕಿನ್ನಿಗೆ ತುಂಬಾ ಇನ್ನಷ್ಟು ಹೆಲ್ಪ್ ಆಗತ್ತೆ, ಮಾಯಿಶ್ಚರ್ ಕೊಡುತ್ತೆ. ಇದಂತೂ ಬೆಸ್ಟ್ ಅಂತ ಹೇಳಿದ್ರೆ ಡ್ರೈ ಸ್ಕಿನ್ ಅವರಿಗೆ ತುಂಬಾ ಬೆಸ್ಟ್ ಆಗಿರುತ್ತೆ. ಈ ತೆಂಗಿನ ಹಾಲು ಇರತ್ತಲ್ವಾ, ಅದು ಡೆಡ್ ಸ್ಕಿನ್ ಹೋಗೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಹಾಗಾಗಿ ನಮ್ಮ ಸ್ಕಿನ್ ಬ್ರೈಟ್ ಆಗೋದು. ಅದಾದ್ಮೇಲೆ 1/2 ಟೀ ಸ್ಪೂನ್ ಆಗುವಷ್ಟು ಗ್ಲಿಸರಿನ್ ಅನ್ನ ಹಾಕಿ, ಹಾಗೆ 1/3 ಟೀ ಸ್ಪೂನ್ ಆಗುವಷ್ಟು ಅಲೋವೆರಾ ಜೆಲ್ ಅನ್ನ ಸೇರಿಸ್ಕೊಂಡು ಈ ಕ್ರೀಮ್ ಅನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಬೀಟ್ ಆಗ್ಬೇಕು, ಎಲ್ಲದ್ರ ಕಡೆ ಚೆನ್ನಾಗಿ ಬೀಟ್ ಮಾಡ್ಬೇಕು. ಈ ತರ ಮಿಷಿನ್ ಏನಾದ್ರು ಇತ್ತಂತ ಹೇಳಿದ್ರೆ ಖಂಡಿತ ಅದನ್ನೇ ಯೂಸ್ ಮಾಡ್ಕೊಂಡು ಬೀಟ್ ಮಾಡ್ಕೊಳ್ಳಿ. ಅವಾಗ ಚೆನ್ನಾಗಿ ಎಲ್ಲದ್ರ ಜೊತೆ ಕಂಬೈನ್ ಆಗತ್ತೆ. ಇಲ್ಲಾಂದ್ರೆ ಒಂದು ಸ್ಪೂನಿನ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನಿಮ್ಗೆ ಕ್ರೀಮ್ ಸ್ಟ್ರಕ್ಚರ್ ಬರ್ಬೇಕಲ್ವಾ, ಕಾರ್ನ್ ಫ್ಲೋರ್ 1 ಟೀ ಸ್ಪೂನ್ ಆಗುವಷ್ಟು, ಅಂದ್ರೂ 1 ಟೇಬಲ್ ಸ್ಪೂನ್ ಆಗುವಷ್ಟು ಕಾರ್ನ್ ಫ್ಲೋರ್ ಅನ್ನ ಸೇರಿಸ್ಕೊಳ್ಳಿ. ಯಾಕಂದ್ರೆ ಇಲ್ಲಿ ತೆಂಗಿನಕಾಯಿ ಹಾಲಿನ ಅಂಶ ಜಾಸ್ತಿ ಇದೆ ಅಲ್ವಾ, ಹಾಗಾಗಿ ಬೇಕಾಗತ್ತೆ ನಿಮ್ಗೆ. 1 ಟೇಬಲ್ ಸ್ಪೂನ್ ಆಗುವಷ್ಟು ಕಾರ್ನ್ ಫ್ಲೋರ್ ಅನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕಾರ್ನ್ ಫ್ಲೋರು ಅಷ್ಟೇ ನಮ್ಮ ಸ್ಕಿನ್ನಿಗೆ ತುಂಬಾ ಒಳ್ಳೇದು, ಸ್ಮೂತ್ನೆಸ್ ಕೊಡುತ್ತೆ, ಯಾವುದೇ ರೀತಿಯ ಇಚ್ಚಿಂಗ್ ಆಗ್ಲಿ ಡ್ರೈನೆಸ್ ಕೊಡಲ್ಲ. ಬಟ್ ಎನಿವೇ ನೀವು ಯಾವುದನ್ನೇ ಹೋಮ್ ಮೇಡ್ ಆಗಿರೋದನ್ನ ಟ್ರೈ ಮಾಡ್ಬೇಕಾಗಿದ್ರೆ ಒಮ್ಮೆ ಪ್ಯಾಚ್ ಟೆಸ್ಟ್ ಮಾಡಿಸ್ಕೊಳ್ಳಿ. ಇದು ನಮ್ಗೆ ಸ್ಕಿನ್ನಿಗೆ ಎಲ್ಲಾ ರೀತಿಯಲ್ಲೂ ಕೂಡ ಹೆಲ್ಪ್ ಮಾಡುತ್ತೆ ನಿಜ, ಬಟ್ ಆದ್ರೆ ಏನೇ ಆಗ್ಲಿ ನೀವು ಒಮ್ಮೆ ಫ್ಯಾಟ್ ಟೆಸ್ಟ್ ಮಾಡ್ಕೊಂಡೆ ಇದನ್ನ ಯೂಸ್ ಮಾಡ್ಕೋಬೇಕಾಗತ್ತೆ. ಇದರಲ್ಲಿ ಹೆಲ್ದಿ ಫ್ಯಾಟ್ಸ್ ಇರೋದ್ರಿಂದ ಚರ್ಮವನ್ನ ಡೀಪ್ ಹೈಡ್ರೇಷನ್ ಮಾಡುತ್ತೆ. ವಿಟಮಿನ್ ಇ ಎಲ್ಲ ಇರೋದ್ರಿಂದ ಡ್ರೈನೆಸ್ ಹೀಲ್ ಮಾಡುತ್ತೆ. ಗ್ಲೋ, ಬ್ರೈಟ್ನೆಸ್ ಮತ್ತೆ ಪಿಗ್ಮೆಂಟೇಷನ್ ಕೂಡ ಫೇಡ್ ಆಗ್ತಾ ಹೋಗುತ್ತೆ. ಪಿಂಪಲ್ಸ್ ಅನ್ನು ಕೂಡ ಕಂಟ್ರೋಲ್ ಮಾಡುತ್ತೆ. ಸ್ಮೂತ್ ಹಾಗೆ ಸಾಫ್ಟ್ ಕೂಡ ಮಾಡುತ್ತೆ. ಇಷ್ಟೆಲ್ಲ ಹೆಲ್ಪ್ ಇರುವ ಕ್ರೀಮ್ ಅನ್ನ ಖಂಡಿತ ಯಾರು ಮಿಸ್ ಮಾಡ್ಕೋಬೇಡಿ. ಎಲ್ರು ಕೂಡ ಒಮ್ಮೆ ಟ್ರೈ ಮಾಡಿ. ತುಂಬಾ ಸಿಂಪಲ್ ಆಗಿ ಮನೆಯಲ್ಲೇ ಮಾಡಿ ಇಟ್ಕೋಬಹುದು. ಇದನ್ನ ಮಾಡಿ ಆದ್ಮೇಲೆ ನೀವು ಒಂದು ಗ್ಲಾಸ್ ಬಾಟಲ್ ಅಲ್ಲಿ ಹಾಕಿ, ಅದು ಕ್ರೀಮ್ ತರನೇ ರೆಡಿ ಆಗಿರುತ್ತೆ. ನೋಡಿ, ನಿಮ್ಗೆ ಯಾವುದೇ ತರ ಏನು ಹಚ್ಕೊಂಡೆ ಅಂತ ಅನ್ಸೋದಿಲ್ಲ. ತುಂಬಾ ಶೈನಿ ಆಗಿರುತ್ತೆ, ಮತ್ತೆ ತುಂಬಾ ನೋಡೋದಕ್ಕೂ ತುಂಬಾ ಗ್ಲೋ ಅಂತ ಅನ್ಸುತ್ತೆ. ಅಷ್ಟು ಚೆನ್ನಾಗಿದೆ. ನನ್ಗಂತೂ ತುಂಬಾ ಫೇವರೇಟ್ ಆಗ್ಬಿಡ್ತು ಈ ಕ್ರೀಮು. ನೀವು ಯೂಸ್ ಮಾಡ್ಕೊಂಡು ನಿಮ್ಗೂ ಹೇಗ್ ಬಂತಂತ ನನ್ಗೆ ಕಮೆಂಟ್ ಅಲ್ಲಿ ಹೇಳಿ, ಆಯ್ತಾ? ಅದಾದ್ಮೇಲೆ ನೀವು ಒಂದು ಗ್ಲಾಸ್ ಬಾಟ್ಲ್ ತಗೊಳ್ಳಿ, ಅದರಲ್ಲಿ ಹಾಕಿ ನೀವು ಇದನ್ನ ಫ್ರಿಡ್ಜ್ ಅಲ್ಲಿ ಇಟ್ಕೋಬೇಕು. ಯಾಕಂದ್ರೆ ನಾನಿಲ್ಲಿ ಯಾವುದೇ ರೀತಿಯ ಪ್ರಿಸರ್ವೇಟಿವ್ ಹಾಕಿಲ್ಲ. ಸೊ ಪ್ರಿಸರ್ವೇಟಿವ್ ಹಾಕಿದ್ದಾದ್ರೆ ನೀವು ಔಟ್ಸೈಡ್ ಇಟ್ಕೋಬಹುದು.
ಇಟ್ಕೋಬಹುದು. ಬಟ್ ಇಲ್ಲಿ ಪ್ಯೂರ್ ಆಗಿ ನ್ಯಾಚುರಲ್ ಆಗಿ ಎಲ್ಲ ಇರೋದ್ರಿಂದ ನೀವು ಫ್ರಿಜ್ ಅಲ್ಲಿ ಇಟ್ಕೊಂಡ್ರೆ ಏನಿಲ್ಲ ಅಂದ್ರೂ ಒಂದು 15-20 ದಿನ ತನಕ ಇದನ್ನ ಯೂಸ್ ಮಾಡ್ಕೋಬಹುದು. ಇದು ಹಾಳಾಗಲ್ಲ. ನಾನು ಹಾಗೆ ಮಾಡಿ ಇಟ್ಕೊಂತ ಇದ್ದೆ. ಈ ಚಳಿ ದಿನದಂತೂ ದಿ ಬೆಸ್ಟ್ ಕ್ರೀಮ್ ಅಂತ ಹೇಳ್ಬೋದು. ಯಾರೆಲ್ಲ ಟ್ರೈ ಮಾಡ್ತೀರಾ ಅವರೆಲ್ಲರೂ ಕೂಡ ಪ್ಲೀಸ್ ಕಮೆಂಟ್ ಮಾಡಿ, ಯಾಕಂದ್ರೆ ನನಗೆ ಅನಿಸಿಕೆ ತುಂಬಾ ಮುಖ್ಯ ಆಗತ್ತೆ, ನಿಮ್ಗೂ ಹೇಗ್ ಸೂಟ್ ಆಯ್ತು ಅಂತ ಅನ್ನೋದನ್ನ. ಹಾಗೆ ತುಂಬಾ ಇಷ್ಟ ಆದ್ರೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರ ಇಂತಹ ಟಿಪ್ಸಿಗಾಗಿ ಪ್ಲೀಸ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋನ ಇಲ್ಲಿ ತನಕ ನೋಡಿದಕ್ಕಾಗಿ ತುಂಬು ಹೃದಯದ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.